ಕಾಯಕ ಯೋಗಿ ನುಲಿಯ ಚಂದ್ರಯ್ಯರವರ 917ನೇ ಜಯಂತಿ ಕಾರ್ಯಕ್ರಮವನ್ನು ಆನೇಕಲ್ನ ತಹಶೀಲ್ದಾರ್ ಕಚೇರಿಯಲ್ಲಿ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಕೊರಮ ಸಂಘದ ರಾಜ್ಯಾಧ್ಯಕ್ಷ ಜಿ. ಮಹಾದೇವ್, ಜಿಲ್ಲಾಧ್ಯಕ್ಷ ಹರೀಶ್, ಜಿಲ್ಲಾ ಕಾರ್ಯಾಧ್ಯಕ್ಷ ಗೋವಿಂದರಾಜ್, ಮುನೀಸ್ ರಾಮು, ತಾಲೂಕು ಅಧ್ಯಕ್ಷ ಸೋಮಣ್ಣ, ಕಾರ್ಯಾಧ್ಯಕ್ಷ ಲಕ್ಷ್ಮೀನಾರಾಯಣ, ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್ ಹಾಗೂ ಪದಾಧಿಕಾರಿಗಳ ನೇತೃತ್ವದಲ್ಲಿ ಕಾಯಕ ಯೋಗಿ ನುಲಿಯ ಚಂದ್ರಯ್ಯರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಕೊರಮ ಸಮುದಾಯಕ್ಕೆ ವಿಶೇಷ ಸೌಲಭ್ಯಗಳು ಮರೀಚಿಕೆಯಾಗಿದೆ. ಹೀಗಾಗಿ ಆನೇಕಲ್ ತಾಲೂಕಿನಲ್ಲಿ ಕೊರಮ ಸಮುದಾಯಕ್ಕೆ ಕನಿಷ್ಠ 2 ಎಕರೆ ಜಾಗವನ್ನು ಮೀಸಲಿಡುವ ಮೂಲಕ ಸಮುದಾಯ ಏಳಿಗೆ ಸರ್ಕಾರ ಆದ್ಯತೆ ನೀಡಬೇಕೆಂದು ರಾಜ್ಯಾಧ್ಯಕ್ಷ ಜಿ. ಮಹಾದೇವ್ ತಿಳಿಸಿದರು. ತಾಲೂಕು ಅಧ್ಯಕ್ಷ ಸೋಮಣ್ಣ ಮಾತನಾಡಿ, ಕಾಯಕಯೋಗಿ ನುಲಿಯ ಚಂದ್ರಯ್ಯ ಅವರು ದಾಸೋಹ ಕಾಯಕ್ಕೆ ವಿಶೇಷ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಅವರ ದಾರಿಯಲ್ಲಿ ನಾವೆಲ್ಲ ನಡೆಯೋಣವೆಂದು ತಿಳಿಸಿದರು. ಈ ವೇಳೆ ಸಂಘದ ಅಖಿಲ ಕರ್ನಾಟಕ ಕೊರಮರ ಸಂಘದ ಮಹಿಳಾ ಅಧ್ಯಕ್ಷೆ ಉಮಾದೇವಿ, ಪದಾಧಿಕಾರಿಗಳಾದ ಕಂದಕುಮಾರ್, ಆನೇಕಲ್ ಲೋಕೇಶ್, ಚಂದಾಪುರ ದೇವರಾಜ್, ರಾಮಕೃಷ್ಣ, ಮಂಜುನಾಥ್, ವೆಂಕಟಪ್ಪ, ಬಿ. ದ್ಯಾವಸಂದ್ರ, ನರಸಿಂಹಯ್ಯ, ತಿಂಡ್ಲು ಜೆ. ಮೂರ್ತಿ, ಆನಂದ್ ಜಿಗಣಿ, ಲಿಂಗರಾಜು, ಬನಹಳ್ಳಿ ಮಂಜುನಾಥ್ ಮತ್ತಿತರರು ಹಾಜರಿದ್ದರು.
517ನೇ ಜಯಂತಿ ಶ್ರೀ ನೂಲಿ ಚೆಂದಯ್ಯ ಅವರ ಜಯಂತಿ ಆನೇಕಲ್ ಘಟಕದ ಕೊರಮ ಸಮಾಜದವರು ಹಮ್ಮಿಕೊಂಡಿದ್ದೀವಿ. ನಾಡಿಗೆ ನಮ್ಮ ನೂಲಿ ಚೆಂದಯ್ಯನಿಂದ ನಾಡಿಗೆ ಒಳ್ಳೆಯದಾಗಲಿ. ಹಾಗೂ ಅಖಿಲ ಕರ್ನಾಟಕ ಕೊರಮರ ಸಂಘ ಆನೇಕಲ್ ತಾಲೂಕು ಈ ದಿನ ನಡೆಸಿದಂಥ ಕಾರ್ಯಕ್ರಮ ಅತಿ ಉತ್ತಮವಾಗಿದೆ. ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇಲ್ಲಿನ ನಾಗರಿಕರೆಲ್ಲರೂ ಸಹ ಸೇರಿ ಅತಿ ಚೆನ್ನಾಗಿ ನಮ್ಮ ತಾಲೂಕು ಕಚೇರಿಯಲ್ಲಿ ಮಾಡಿದ್ದಾರೆ. ಅದಕ್ಕೆ ತಾಲೂಕು ಕಚೇರಿ ಅಧಿಕಾರಿಗಳು ಸಹ ಸ್ಪಂದಿಸಿದ್ದಾರೆ. ಉತ್ತಮವಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ. ಇದೇ ರೀತಿ ನಮ್ಮ ಸಮುದಾಯಕ್ಕೆ ಸ್ವತಂತ್ರ ಬಂದಾಗಲಿಂದ ಕೂಡ ಇಲ್ಲಿವರೆಗೂ ನಮ್ಮ ಸಮುದಾಯಕ್ಕೆ ಒಂದಿಷ್ಟು ಜಾಗನೂ ಇಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ತಹಶೀಲ್ದಾರ್ಗೆ ಎಲ್ಲಿ ಸರ್ಕಾರದ ಜಾಗ ಇದೆಯೋ ಅದನ್ನು ಗುರುತಿಸಿ 1-2 ಎಕರೆ ಈ ಸಮುದಾಯಕ್ಕೆ ಕೊಟ್ಟರೆ ಇಲ್ಲಿ ಹೆಚ್ಚು ಜನಸಂಖ್ಯೆ ಇರೋದರಿಂದ ಅವರಿಗೆ ಎಲ್ಲ ರೀತಿಯ ಅನುಕೂಲ ಆಗ್ತದೆ. ವಿದ್ಯಾಭ್ಯಾಸಕ್ಕಾಗ್ಬೋದು, ತರಬೇತಿ ಕೇಂದ್ರಕ್ಕಾಗ್ಬೋದು ಮತ್ತು ಕಲ್ಯಾಣ ಮಂಟಪಕ್ಕಾಗ್ಬೋದು. ಅದನ್ನು ಉಪಯೋಗಿಸ್ಕೊಂಡು ಸಮುದಾಯ ಮುಂದೆ ಬರ್ತದೆ. ಅದರಿಂದ ದಯಮಾಡಿ ಈ 1-2 ಎಕರೆ ಜಾಗನ ಆನೇಕಲ್ ತಾಲೂಕಿಗೆ ಮಾಡಿಕೊಡ್ಬೇಕು ಅಂತೇಳಿ ನಾನು ಹಾಗೂ ತಮ್ಮನ್ನೆಲ್ಲರೂ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಧಿಕಾರಿಗಳನ್ನ. ಅದೇ ರೀತಿ ನೂಲಿ ಚೆಂದಯ್ಯ ಅವರ ಜೀವನ ಚರಿತ್ರೆಯನ್ನು ಒಂದು ಚೂರು ನೋಡಿದ್ರೆ ದಾಸೋಹ ಮಾಡಿದ್ರು. ದಾಸೋಹ ಅಂದರೆ ಅನ್ನದ, ಈಗ ನಾವು ಶಾಲೆಗಳಲ್ಲಿ ಊಟ ಕೊಡ್ತಾಯಿದ್ದೀವಿ, ಆ ರೀತಿ ನಮ್ಮ ಸಮುದಾಯದ ಒಬ್ಬ ಸಂತರು ಏನು ಮಾಡಿದ್ರು, ಆಗಿನ ಕಾಲದಲ್ಲೇ ಅನ್ನದಾಸೋಹನ ಕಂಡಿಡಿದ್ರು. ಅದಾದಮೇಲೆ ಏನು ಕಾಯಕ, ನಾವು ಕಾಯಕ ಮಾಡಿದ್ರೆ ಮಾತ್ರ ನಾವೇನಾದರೂ ಪಡಿಬೋದು ಅಂಥೇಳಿ ಕಾಯಕದಿಂದ ದಾಸೋಹ ಮಾಡಿದ್ರು. ಕಾಯಕ ಮಾಡಬೇಕಾದ್ರೆ ಭಗವಂತನೂ ಸಹ ಮರೆತರು. ಭಗವಂತ ತನ್ನ ಕೊರಳಲ್ಲಿದ್ದಾಗ ತಾನಾಗೆ ಕೆಳಗಡೆ ಬಿದ್ದಾಗ ಮತ್ತು ನಾನು ಅದನ್ನು ಹುಡುಕಿದ್ರೂ ಸಿಗಲಿಲ್ಲ. ಆಮೇಲೆ ಮತ್ತೆ ನನ್ನ ಕಾಯಕವೇ ಶ್ರೇಷ್ಠ, ನನ್ನ ಕೆಲಸನೇ, ನನ್ನ ಉದ್ಯೋಗನೇ ನನ್ನ ಶ್ರೇಷ್ಠ ಅಂಥೇಳಿ ಕಾಯಕ ಮಾಡಿದ್ರು. ಆ ಕಾಯಕ ಮಾಡಿದಾಗ ಮತ್ತೆ ನೂಲಿ ಚೆಂದಯ್ಯ ಬಂದು ನನ್ನನ್ನು ತಗೊಳಪ್ಪ, ಇದು ಲಿಂಗೈಕ ಬಂದು ಲಿಂಗದೇವರು ನನ್ನನ್ನು ತಗೋ ಮತ್ತೆ ಕೊರಳಿಗೆ ಹಾಕು ಅಂದರು. ಆದರೆ ನೀನು ಬಿದ್ದಿದ್ಯಾ, ನಾನಾಗಿ ಹಾಕ್ಕೊಳ್ಳಲ್ಲ, ನನಗೆ ದಾಸೋಹ ಮುಖ್ಯ, ಕಾಯಕ ಮುಖ್ಯ ಅಂಥೇಳಿ ಏನು ಕರ್ತವ್ಯದ ಮೇಲೆ ಎಷ್ಟು ಶ್ರದ್ಧೆ ಇರಬೇಕು ಅಂತ ಆಗಿನ ಕಾಲದಲ್ಲಿ ತೋರಿಸ್ಕೊಟ್ಟಂಥವ್ರು ಚೆಂದಯ್ಯವರು. ದಾಸೋಹ ಮಾಡಬೇಕು 4 ಜನಕ್ಕೆ ಅಂತ ಹೇಳಿ ದುಡ್ದಿದ್ದ ದುಡ್ಡಲ್ಲಿ ನಾನು ಒಬ್ಬನೇ ತಿನ್ನಬಾರ್ದು, ಅದು ಸ್ವಾರ್ಥ ಆಗ್ತದೆ, ಮತ್ತೊಬ್ಬರಿಗೂ ಹಂಚ್ಕೊಂಡು ತಿನ್ನಬೇಕು ಅಂತೇಳಿ ತೋರಿಸ್ಕೊಟ್ಟಂಥವ್ರು ದಾಸಯ್ಯ, ನಮ್ಮ ನೂಲಿ ಚೆಂದಯ್ಯ ಅವರು. ಅದೇ ರೀತಿ ಭಗವಂತನ ಕೈನಲ್ಲಿ ಕೆಲಸ ಮಾಡಿಸ್ಕೊಂಡವ್ರು ಯಾರು ಅಂದರೆ ನೂಲಿ ಚೆಂದಯ್ಯ. ಶಿವನ ಕೈನಲ್ಲಿ ತನ್ನ ಇದಕ್ಕೆ ಬಂದು ಮೆದೆನ ಇದನ್ನು ಮಾಡಿ ಮಾರಾಟ ಮಾಡಿ ಬಂದಂಥ ಹಣದಲ್ಲಿ ಮತ್ತೆ ದಾಸೋಹ ಮಾಡ್ತಾರೆ. ಭ್ರಷ್ಟಾಚಾರ ಮಾಡಬಾರ್ದು ಅಂತ ಆ ಕಾಲದಲ್ಲಿ ಹೇಳ್ಕೊಟ್ಟಂಥವ್ರು ನೂಲಿ ಚೆಂದಯ್ಯ. ಯಾಕೆಂದರೆ ಶಿವ ಏನು ಮಾಡ್ತಾರೆ, ಹಣನ ತೊಗೊಂಡು ಬರಬೇಕಾದ್ರೆ ನಂದು 2 ವರಹ ತೊಗೊಂಡು ಬಾ, ದುಡ್ಡು ಸಾಕು ಈ ಮಾರಿದ್ದು ಅಂತ. ಶಿವ ಅಲ್ಲಿ ಹೋಗಿದ ತಕ್ಷಣ ರಾಜನ ಮನೆಗೆ ಹೋದಾಗ ಗೊತ್ತಾದಾಗ ಅವ್ರು 10-12 ವರ ಕೊಟ್ಬಿಡ್ತಾರೆ. ಜಾಸ್ತಿ ವರ ಕೊಡ್ತಾರೆ. ಹಣನ ತೊಗೊಂಡು ಬಂದು ಚೆಂದಯ್ಯನ ಕೊಟ್ಟಾಗ ನನಗೆ ಅನ್ಯ ಮಾರ್ಗದಿಂದ ಬಂದಂಥ ಹಣ ಬೇಡ, ನನ್ನ ನಿಷ್ಠೆಯಿಂದ ನಾನು ಏನು ದುಡ್ದಿದ್ದೀನಿ, ನನಗೇನು ಪದಾರ್ಥಕ್ಕೆ ಬೆಲೆ ಇದೆ ಅದನ್ನು ಮಾತ್ರ ನಾನು ತೊಗೋತೀನಿ, ಈ ದುಡ್ಡು ಬೇಡ, ವಾಪಸ್ ಕೊಟ್ಬಿಡು ಬಾ ಅಂಥೇಳಿ ಶಿವನ ಕೈನಲ್ಲಿ ವಾಪಸ್ ಕೊಟ್ಟು ಲಿಂಗೈಕನ ಕೈಲಿ ವಾಪಸ್ ಕಳಿಸೋದು. ಇಡೀ 12ನೇ ಶತಮಾನದಲ್ಲಿ ಏನು ಬಸವಣ್ಣನ ಕಾಲದಲ್ಲಿ ಸಮಕಾಲಿನಲ್ಲಿರುವಂಥವ್ರು ನೂಲಿ ಚೆಂದಯ್ಯನ ಕೈನಲ್ಲಿ, ಒಂದು ಲಿಂಗೈಕನ ಕೈಯಲ್ಲಿ ಕೆಲಸ ಮಾಡಿಸಿದ್ದು ಅಂದರೆ ಅದು ಕೊರಮ ಸಮಾಜದ ನೂಲಿ ಚೆಂದಯ್ಯ ಒಬ್ಬರೇ. ಇನ್ನು ಯಾರೂ ಕೂಡ ಈ ಯಾವುದೇ ಚರಿತ್ರೆಯಲ್ಲೂ ಕೂಡ ಇಲ್ಲ. ಒಂದು ಶಿವನ್ನ ಕರ್ಕೊಂಡು ಬಂದು ಕೆಲಸ ಮಾಡಿಸಿ ಇದನ್ನು ಷರತ್ತನ್ನು ಮಾಡಿಸಿ ಮತ್ತು ಅದರಲ್ಲಿ ಭ್ರಷ್ಟಾಚಾರ ಮಾಡಬಾರ್ದು ಅಂತ ಸಮಾಜಕ್ಕೆ 12ನೇ ಶತಮಾನದಲ್ಲಿ ತಿಳಿಸಿದಂಥವ್ರೆ ಕೊರಮ ಸಮಾಜದ ನೂಲಿ ಚೆಂದಯ್ಯ. ಅದೇ ರೀತಿ ಈ ಸಮುದಾಯ ಕೂಡ ನಾವು ಅವ್ರನ್ನೇ ಫಾಲೋ ಮಾಡ್ತೀವಿ ಅಂದರೆ ಸಾಲಾರ್ದು. ಅವ್ರ ರೀತಿಯೇ ನಾವು ನಡೀಬೇಕು, ನಾವು ತಿನ್ನಬೇಕು, ನಮ್ಮ ಅಕ್ಕಪಕ್ಕದವ್ರನ್ನೂ ಬೆಳೆಸಬೇಕು, ಎಲ್ಲರೂ ಕೂಡ ಸಮಾನವಾಗಿ ನೋಡಿ ಪ್ರೀತಿಯಿಂದ ಇರಬೇಕು, ಭ್ರಷ್ಟಾಚಾರದಲ್ಲಿ ಹೋಗಬಾರ್ದು. ಅದು ಬೇರೆ ಥರದ ರೀತಿ ಯಾವುದೇ ಕೆಲಸ ಮಾಡಿದ್ರೆ ಪ್ರಾಮಾಣಿಕವಾಗಿದ್ದರೆ ನಾವು ಕೂಡ ಸಮುದಾಯದವರು ವಿಶ್ವಮಾನವರಾಗೋದ್ರಲ್ಲಿ ತಪ್ಪಿಸೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದರಿಂದ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಉತ್ತಮವಾದ ಪ್ರಜೆಗಳಾಗೋಣ ಈ ದೇಶಕ್ಕೆ ಅಂತೇಳಿ ನಾನು 2 ಮಾತು ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರೂ ಕೂಡ ನನ್ನ ತುಂಬು ಹೃದಯದ ನಮಸ್ಕಾರಗಳು ತಿಳಿಸ್ತಾ ಇದ್ದೀನಿ. ಹಾಗೂ ಇಲ್ಲಿ ಬಂದಂಥ ಮೀಡಿಯಾ, ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಅವ್ರಿಗೂ, ತಹಶೀಲ್ದಾರರಿಗೂ, ಇಲ್ಲಿ ನಡೆಸ್ಕೊಟ್ಟಂಥ ಎಲ್ಲರೂ ಕೂಡ ನನ್ನ ಅಖಿಲ ಕರ್ನಾಟಕ ಕೊರಮರ ಸಂಘದ ಆನೇಕಲ್ ಘಟಕದ ಪರವಾಗಿ ನನ್ನ ಹೃತ್ಪೂರ್ವದ ನಮಸ್ಕಾರಗಳು. ಅಖಿಲ ಕರ್ನಾಟಕ ಕೊರಮರ ಸಂಘ ಆನೇಕಲ್ ಘಟಕದ ಎಲ್ಲ ಪದಾಧಿಕಾರಿಗಳು ಇವತ್ತಿನ ದಿನ 917ನೇ ನೂಲಿ ಚೆಂದಯ್ಯ ಜಯಂತ್ಯೋತ್ಸವವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದು ಭಾಳ ಕಡಿಮೆ ಸಮಯಾಭಾವ ಇರೋದರಿಂದ ಭಾಳ ಚಿಕ್ಕದಾಗಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನು ಈ ಆನೇಕಲ್ ತಾಲೂಕು ಎಲ್ಲರೂ ತಿರುಗಿ ನೋಡೋ ಥರ ಮಾಡೋಕ್ಕೆ ನಮ್ಮ ಅಧ್ಯಕ್ಷರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಎಲ್ಲರ ಜೊತೆ ಮಾತಾಡಿ ಈ ನೂಲಿ ಚೆಂದಯ್ಯ ಜಯಂತಿಗೆ ಶುಭಾಶಯಗಳನ್ನ 517ನೇ ನೂಲಿ ಚೆಂದಯ್ಯ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಆಚರಣೆ ಮಾಡೋದಕ್ಕೆ ನಮ್ಮ ಆನೇಕಲ್ ತಾಲೂಕಿನ ಕುಲಬಾಂಧವರೆಲ್ಲ ಮನವಿ ಪತ್ರ ಸಲ್ಲಿಸಿದ್ವಿ. ನಮ್ಮ ತಹಶೀಲ್ದಾರ್ಗೆ,
ಆ ಮನವಿ ಪತ್ರಕ್ಕೆ ಅವರು ಹೋಗೊಟ್ಟು ಈ ದಿನ ನಮಗೆ ತುಂಬ ಚೆನ್ನಾಗಿ ನಮ್ಮ ಕಾರ್ಯಕ್ರಮ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಆನೇಕಲ್ ತಾಲೂಕಿನ ಸುತ್ತಮುತ್ತಲಿನ ಎಲ್ಲ ಜನರಿಗೆ ಶುಭಾಶಯ ಕೋರ್ತೇನೆ. ನಮ್ಮ ಕುಲಬಾಂಧವರಿಗೂ, ನಮ್ಮ ಅಖಿಲ ಕರ್ನಾಟಕ ಕೊರಮರ ಸಂಘ ಆನೇಕಲ್ ತಾಲೂಕು ಪದಾಧಿಕಾರಿಗಳಿಗೂ ಶುಭಾಶಯ ಕೋರ್ತೇನೆ. ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕಿಗೆ ರಾಜ್ಯ ಅಧ್ಯಕ್ಷರಾದ ಅಖಿಲ ಕರ್ನಾಟಕ ಕೊರಮರ ಸಂಘದ ಮಾದೇಶಣ್ಣನವರು ಬಂದಿದ್ದಾರೆ. ನಮ್ಗೆ ಅದೇ ಒಂದು ದೊಡ್ಡ ವಿಶೇಷ. ಆಮೇಲೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಹರೀಶಣ್ಣನವರು ಬಂದಿದ್ದಾರೆ. ಆಮೇಲೆ ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಗೋವಿಂದಪ್ಪನವರು ಬಂದಿದ್ದಾರೆ. ಸಹ ಕಾರ್ಯದರ್ಶಿಗಳಾದ ನಮ್ಮ ಮುನ್ರಾಮ್ ಅವರು ಬಂದಿದ್ದಾರೆ. ಇವ್ರಿಗೆಲ್ಲರಿಗೂ ಶುಭಾಶಯ ಕೋರುತ್ತಾ ನಾನು ಕಾಯಕ, ಈ ನುಲಿಯ ಚಂದಯ್ಯನ ಕಾಯಕ ಅಂದರೆ ಅವ್ರು ಎಷ್ಟು ಶುದ್ಧವಾಗಿದ್ದರು ಅಂದರೆ ತನ್ನ ಕೆಲಸದ ಮೇಲೆ ಎಷ್ಟು ಅವ್ರಿಗೆ ಆಸೆ ಇತ್ತು ಅಂದರೆ ಕೆಲಸ ಮಾಡಿ, ಅಂದರೆ ಅವರ ಊರಿಂದ ಆಚೆ ಒಂದು ಕೆರೆ ಇರ್ತದೆ. ಆ ಕೆರೆಯ ದಡದಲ್ಲಿ ಹುಲ್ಲು ಕೊಯ್ಕೊಂಬಂದು ಅದನ್ನ ಕಟ್ ಮಾಡಿ ಅದರಲ್ಲಿ ಹಗ್ಗ ನೇಯ್ದು ಅದನ್ನ ತೆಗೆದುಕೊಂಡೋಗಿ ಆಚೆ ಬೆಲೆ ಇಟ್ಟು ಅದನ್ನ ಮಾರಾಟ ಮಾಡ್ಕೊಂಬಂದು ಅದರಲ್ಲಿ ಬಂದಿರೋ ಹಣದಿಂದ ದಾಸೋಹ ಮಾಡ್ತಾರೆ. ಆ ದಾಸೋಹ ಅಂದರೆ ಎಲ್ಲರಿಗೂ ಊಟ. ಇವರೇನು ಜೋಬ್ನಲ್ಲಿ ಮಡ್ಕೊತಾ ಇರಲಿಲ್ಲ. ಬಂದಿರೋ ಹಣ ಎಲ್ಲ ಹಿಂಗೆ ಮಾಡಿ, ಆವಾಗ ಕಾಯಕವೇ ಕೈಲಾಸ ಅಂದರೆ ಕೆಲಸ ಮಾಡಿದ್ರೆ ಮಾತ್ರ ಅದರಲ್ಲಿ ಅವರು ವಿಶೇಷವಾದ ಒಂದು ಇದು ನೋಡ್ತಾಯಿದ್ರು. ಏನು ಎಲ್ಲರೂ ಕೆಲಸ ಮಾಡಬೇಕು. ಆಮೇಲೆ ಅವರ ಮಗನ ರೀತಿಯಲ್ಲಿ ಒಬ್ಬರಿಗೆ ಹಗ್ಗಗಳನ್ನು ಕೊಟ್ಟು ಕಳಿಸ್ತಾರೆ. ಆಚೆ ಹೋಗ್ಬಿಟ್ಟು ಇದು ಮಾರ್ಕೊಂಬಪ್ಪ ಅಂತ ಹೇಳ್ಬಿಟ್ಟು ಅವರು 500 ವರಹಗಳಿಗೆ ಮಾರ್ಕೊಂಬರ್ಬೇಕಾಗಿತ್ತು. ಇವ್ರು ಏನು ಹೇಳಿರೋದಿಲ್ಲ. ಅವರು 1000 ವರಹಗಳಿಗೆ ಮಾರ್ಕೊಂಬರ್ತಾರೆ. ಆಗ ಕಾಯಕ ಇವರು ನಮ್ಮ ನುಲಿಯ ಚಂದಯ್ಯ ಹೇಳ್ತಾರೆ, ಇದು ತಪ್ಪಿದು, ಈ ಥರ ತಪ್ಪು ಮಾಡಬಾರ್ದು. ನಾವು ಏನು ಕೆಲಸ ಮಾಡಿದ್ದೀವೋ ಅದಕ್ಕೆ ಪ್ರಕಾರವಾಗಿ ಅಷ್ಟೇ ಅಮೌಂಟ್ ಬರಬೇಕೆ ಹೊರತು ಜಾಸ್ತಿ ತೊಗೊಂಬರೋದು ಇದು ಅಪರಾಧ ಅಂಥೇಳಿ ಆ ಕಾಲಕ್ಕೆ ನಮ್ಮನ್ನೆಲ್ಲ ಎಚ್ಚರಿಸಿದವರು. ಎರಡನೇದು ಬಂದು ನಮ್ಮ ಅಖಿಲ ಕರ್ನಾಟಕ ಕೊರಮರ ಸಂಘ ಮತ್ತು ನಮ್ಮ ಈ ಏನಿದೆ ಕೊರಮ ಕೊರಚ ಸಂಘದಲ್ಲಿ ಅವರು ನುಲಿ ಚಂದಯ್ಯನವರು ನಮ್ಮ ಆರಾಧ್ಯ ದೈವ ಅಂದರೆ ತಪ್ಪಾಗಲಾರದು. ಹೀಗಾಗಿ ಅವ್ರನ್ನ 917ನೇ ಜಯಂತಿ ಈಗ ಮಾಡ್ತಾಯಿದ್ದೀವಿ ಆನೇಕಲ್ ತಾಲೂಕಲ್ಲಿ. ಇದಕ್ಕೆಲ್ಲ ನಿಮ್ಮ ಸಹಕಾರ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಎಲ್ಲ ನಿಮ್ಮ ಸಹಕಾರ ಇದ್ದರೆ ಒಂದು 2 ಮಾತು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ. ನಮ್ಮ 12ನೇ ಶತಮಾನದ ನುಲಿಯ ಚಂದಯ್ಯನವರ ಜಯಂತಿ ದಿವಸ ಎಲ್ಲರೂ ಸೇರಿರೋದು ನಮ್ಮ ಪೂರ್ವಜನದ ಪುಣ್ಯ. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ರಾಜ್ಯಾಧ್ಯಕ್ಷರಾದಂಥ ಮಾದೇಶಣ್ಣವರು ಆಗಮಿಸಿದ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀವಿ. ಹಾಗೆ ನಮ್ಮ ಜಿಲ್ಲಾಧ್ಯಕ್ಷ ಹರೀಶಣ್ಣವರು ಆಗಮಿಸಿದ ಅವ್ರಿಗೂ ಧನ್ಯವಾದ ಹೇಳ್ತೀವಿ. ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾದಂಥ ಮುನ್ರಾಮ್ ಕಾವಡಿ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಧನ್ಯವಾದ ಹೇಳ್ತೀವಿ. ನಮ್ಮ ಮಹಿಳಾ ಅಧ್ಯಕ್ಷರಾದಂಥ ಉಮಾದೇವಿಯವರು ಆಗಮಿಸಿದ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀವಿ. ನಮ್ಮ ಆನೇಕಲ್ ತಾಲೂಕಿನ ಸೋಮಣ್ಣವರು ಅಧ್ಯಕ್ಷತೆಯಲ್ಲಿ ಇವತ್ತಿನ ದಿನ ಏನು ಸೇರಿದ್ದೀವಿ. ನಮ್ಮದೆಲ್ಲ ಒಂದೇ ಅಜೆಂಡಾ, ಕಾಯಕವೇ ಕೈಲಾಸ. ಅದಕ್ಕೋಸ್ಕರನೇ ನುಲಿಯ ಚಂದಯ್ಯನವ್ರನ್ನ ಕಾಯಕವಾಗಿ ನುಲಿಯ ಚಂದಯ್ಯ ಅಂತ ಕರೀತಾರೆ. ಅದಕ್ಕೋಸ್ಕರ ದಯಮಾಡಿ ಪ್ರತಿಯೊಬ್ಬರು ಕೆಲಸ ಮಾಡ್ತಾ ಕೆಲಸದಲ್ಲಿ ನಿರತರಾಗಿದ್ದರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅನ್ನೋದು ಒಂದೇ ಅಜೆಂಡಾ ನಮ್ಮ ಜನಾಂಗಗಳು ಇರೋದು. ಅದಕ್ಕೋಸ್ಕರ ದಯಮಾಡಿ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀವಿ, ಪ್ರತಿಯೊಬ್ಬರು ದುಡಿಯೋರಾಗ್ರಿ, ದುಡಿಮೆ ಇಲ್ದಿದ್ದವ್ರಿಗೆ ದುಡಿಮೆ ತೋರಿಸೋರಾಗ್ರಿ ಅಂತ ಕೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತೀನಿ. ಕಾಯಕಯೋಗಿ ನುಲಿ ಚಂದಯ್ಯನ ಇವತ್ತು ಜಯೋತ್ಸವ ಇತ್ತು. ಅದಕ್ಕೆ ಈ ಆನೇಕಲ್ ತಾಲೂಕಿನ ಕಚೇರಿಯಲ್ಲಿ ಆಚರಣೆ ಮಾಡಿದ್ರಿ. ಇದಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಕುಲಬಾಂಧವರಿಗೂ ಹಾಗೂ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.